ವೆಲ್ಕಮ್ ಟು MK360 ಯೂಟ್ಯೂಬ್ ಚಾನಲ್. ಇವತ್ತು ನಾವು ಹೋಗ್ತಾ ಇದ್ದೀವಿ ಜೋಗ್ ಫಾಲ್ಸ್ಗೆ. ಏನೋ ನಮ್ಮ ಹುಡುಗ ಬಾಪೂಜಿ ಅಂತೇಳಿ ಡಿಗ್ರಿ ಫ್ರೆಂಡ್. ಈಗ ಒಬ್ಬನು ಬರ್ತಾನೆ, ಅವನಿಗೋಸ್ಕರ ವೇಟ್ ಮಾಡ್ತಾ ಇದ್ದೇವೆ. ಇವಾಗ ಬಂದೇನೆ. ಬರೀ ಡೌಗಳು ನಿಂದು. ಇವನೇನ್ ಮಾಡ್ತಾ ಇದ್ದಾನೆ ಇಲ್ಲಿ? A few moments later. ಆಂಟಿ ಅಲ್ಲ ಇವನು ಹೃದಯ ಅಂತೇಳಿ, ಕಿರಣ್ ಅಂತೇಳಿ. ನಮ್ಮ ಹೃದಯ ತುಂಬಾ ದಿನದಿಂದ ಪ್ಲಾನ್ ಮಾಡ್ತಾ ಇದ್ದ ಜೋಗ ಹೋಗೋಣ ಅಂತೇಳಿ. ಇವತ್ತು ಎಲ್ಲ ಡಿಸೈಡ್ ಆಗಿ ಹೋಗ್ತಾ ಇದ್ದೀವಿ. ಇವಾಗ ಕೊರ್ಲೆಪ್ಪಕ್ಕೆ ಬಂದ್ವಿ. ನಮ್ಮ ಫ್ರೆಂಡ್ ದೀಕ್ಷಿತ್ ಅಂತೇಳಿ ಅವ್ರ ಮನೆ ಹತ್ರ ಹೋಗ್ತಾ ಇದೀವಿ. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ ಬಂದೇಣು. ಇಷ್ಟ ದಿನ ಬೆಂಗಳೂರಲ್ಲಿ ವರ್ಕ್ ಮಾಡ್ತಾ ಇದ್ದ. ತೋರಿಸ್ತೀವಿ, ಸಿಕ್ಕಾಪಟ್ಟೆ ಖುಷಿ ಆಗ್ಬಿಡಿ ಅಲ್ಲಿದ್ದಾರೆ. ಆಯ್ತು. ಆಮೇಲೆ ನಾನು ಓದಿದ್ದಿಲ್ಲೇ 8th ಮತ್ತೆ 9th. ಸವಿ ಸವಿ ನೆನಪು, ಸಾವಿರ ನೆನಪು. ನಮ್ ದೀಕ್ಷೆ ಎಲ್ಲ ಇಲ್ಲೇ ಓದಿದ್ದು, ಅಲ್ಲೇ ಇವನ್ ಫ್ರೆಂಡ್ ಆಗಿರೋದು. ತಳ್ಳಗಿದ್ದ, ಇವಾಗ ಸ್ವಲ್ಪ ಗುಮ್ಮಗಾಯ ತಿಂತೀನಿ ಮನೇಲಿ. ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೇ. ಡಿಗ್ರಿಲಿ ರಸಿಕರ ರಾಜ. ಬರೀ ಇಂಥದೆಯಾ ಅಷ್ಟೇ. ಸಾಯೋದ್ರೊಳಗೆ ಒಮ್ಮೆ ನೋಡೋ ಜೋಗಾದ ಗುಂಡಿ. ऑपरेशन सिंदूर 22 अप्रैल को पहलगाम में हुए विभत्स आतंकवादी हमले के शिकार मासूम नागरिकों व उनके परिवारों को न्याय देने के लिए लॉन्च किया गया था. Reiterate the professionalism of the Indian Armed Forces in the planning and execution of their operations. ಜೈ ಹಿಂದ್, ರೆಸ್ಪೆಕ್ಟ್ ಫಾರ್ ಇಂಡಿಯನ್ ಆರ್ಮಿ. ಬಸ್ಸಲ್ಲಿ ಆಪರೇಷನ್ ಸಿಂಧೂರ್ ಅಂತ ಹಾಕಿರಲ್ಲ ನೋಡಿ, ಏನನ್ಸ್ ಮಗ? ನಮ್ಮ ದೇಶದ ಹೆಮ್ಮೆ ಅಂತ ಅನ್ನಿಸ್ತು. ಮೊನ್ನೆ ಅಟ್ಯಾಕ್ ಮಾಡಿದ್ದು ಈ ಟೆರರಿಸ್ಟ್ಗೆಲ್ಲ ಒಂದು ಭಯ ಹುಟ್ಟೈತಿ. ಅವರ ಯುದ್ಧ ವಿಮಾನ ತಗೊಂಡ್ಬಿಟ್ಟಿದ್ವಲ್ಲ, ಅದು ನಮ್ಮ ದೇಶದ ಹೆಮ್ಮೆ. ಆದ್ರೆ ಆರ್ಮಿ ಇರೋದಕ್ಕೆ ನಾವೆಲ್ಲ ಈ ತರ ಓಡಾಡ್ತಾ ಇರೋದು ಆರಾಮಾಗಿ. ಇಂಡಿಯನ್ ಆರ್ಮಿ ಇಲ್ಲ ಅಂದ್ರೆ ನಾವ್ ಯಾರು ಈ ತರ ಇರಕ್ ಸಾಧ್ಯನೇ ಇಲ್ಲ. ಎಷ್ಟೋ ಜನ ಟೆರರಿಸ್ಟ್ ಎಲ್ಲ ನುಗ್ಗಿ ಸತಿ ಹೊಡೆದಾಕ್ ಬಿಡ್ತಿದ್ರು ನಮ್ಮನ್ನ. ರಿಯಲಿ ಹ್ಯಾಟ್ಸ್ ಆಫ್ ತಾಳ್ಗುಪ್ಪ ಸಂತೆ. ಬೈಕಲ್ಲಿ ಹೋಗೋಣ ಅಂತ ಇದ್ದಿಲ್ಲ, ನೋಡಪ್ಪ ಮಳೆ ಹೆಂಗೈತೆ ಹೊಡ್ತಾ. ಹೋಗ್ತಿದ್ದೆ ಬೈಕಲ್ಲಿ. ಹೋಗಿದ್ರೆ ಒಂದ್ ವಾರ ಡ್ಯೂಟಿ ರಜೆ ಮಾಡಿ ಮನೇಲಿ ಮಕ್ಕಬೇಕಾಗಿತ್ತು. Few minutes later. ಜೋಗ್ ಫಾಲ್ಸ್ ಬ್ರಿಡ್ಜ್ ಹತ್ರ ಎಂಟ್ರಿ ಕೊಟ್ಟಿವಿ. ಇವಾಗ ಮಳೆ ಬಿಟ್ಟಿದೆ. ಇವಾಗ ಏನೋ ಸ್ವಲ್ಪ ಖುಷಿ ಆಗ್ತಾ ಇತ್ತು ಮಳೆ ಇಲ್ಲದೆ ಇರೋದಕ್ಕೆ. ಸ್ವಲ್ಪ ನಿಧಾನ ಸ್ಲೋ ಮಾಡಿ ಮಗ ಗಾಡಿ. ಬ್ರಿಡ್ಜು ಅಷ್ಟೇ ನೀರಿಲ್ಲ, ರೇಂಜಿಗೆ ಐತಿ. ಈ ಕಡೆ ನೋಡಿ ವ್ಯೂ. ವೆಲ್ಕಮ್ ಟು ಜೋಗ್ ಫಾಲ್ಸ್. ಅಂದ್ರೆ ಜೋಗ್ ಫಾಲ್ಸ್ ನೋಡಕ್ಕೆ ಗದ್ದೆ ಕೆಲಸ ಹೋಗ್ತಾರಲ್ಲ ಆ ತರ ಬಂದಿದೆ. ರೈತ ಇವನು. ಚೆನ್ನಾಯ್ತಾನ ಬಾಬುಜಿ ಟೇಸ್ಟ್? ಹೆಂಗೈತೋ ದೀಕ್ಷೆ? ಜೋಳ ಜೋಳ ಅಂತಿದ್ದಿಲ್ಲ ಅವಾಗ್ಲಿಂದ. ಚೆನ್ನಾಗಿದ್ಯಾ? ಇವರೆಲ್ಲ ಯಾರ ಬಗ್ಗೆ ಮಾತಾಡ್ತೀವಿ ಗೊತ್ತಾ? 3 ಗಂಟೆ ಆದ್ರೂ ಮಾಡ್ತಾನೆ ಇರೋದು ಶಾಟು ಮಾಡು ಮುಗುಡು ಮುಗುಡು ಮುಗುಡು. ಇವನು ಅಮ್ಗುಡು ಮುಗ ಅಂತ ಇದ್ದ, ಇವಾಗ ಸೈಲೆಂಟ್ ಆದ. ಯಾಕೋ ಮಾತಾಡೋ. ಮೀಟರ್ ಬೇಕು, ಮೀಟರ್.
ಮೀಟರ್ ಬೇಕು, ಮೀಟರ್ ಮೀಟರ್. ಜಮೀರ್ ಅಹಮದ್ ಫ್ಯಾನು. ಮೀಟರ್ 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 ಅಂತ ಹೇಳ್ತಾರೆ. ಜಮೀರ್ ಅಹಮದ್ ಅವ್ರ ತಮ್ಮ ಇವನೇ. ಇವಾಗ ಬಂದ್ರು, ಮಳೆ ಬಿಟ್ಟಿಲ್ಲ. ಪಾರ್ಕಿಂಗ್ ಇದೆಯಾ? ಮೇಲ್ ಪಾರ್ಕಿಂಗ್ ಇದೆ ಅಂತೆ, ಮೇಲೆ ಹೋಗ್ತಾ ಇದೀವಿ. ಜೋಗ್ ರೀಚ್ ಆದ್ವಿ. ಇವಾಗ ಡ್ರೋನ್ ಎಲ್ಲ ತಂದಿದ್ವಿ, ಬಟ್ ವಾತಾವರಣ ನೋಡಿ ಡ್ರೋನ್ ಎಲ್ಲ ಬೇಡ ಅಂತ ಇಟ್ಟು ಬಂದಿದ್ದೀನಿ. ರೈನ್ ಕೋಟು ಹೆಲ್ಮೆಟ್ ಛತ್ರಿ ನೋಡಿ, ಹೆಲ್ಮೆಟ್ ವೇಟ್ ಮಾಡ್ತಾ ಇದಾರೆ ಎಲ್ಲ ಟೋಕನ್ ತಗೊಳಕ್ಕೆ. ಸರ್ 5 ಸರ್. ಡ್ರೋನಿಗೆಲ್ಲ ಸಪ್ರೇಟಾ? 500 ರೂಪಾಯಿ ಇದೆ. 500 ರೂಪಾಯಿ. ಕ್ಯಾಮ್ರಾ ಏನ್ ಗೊತ್ತಾ ವಿಷಯ ಏನಂದ್ರೆ, ನಾನು ಆಕ್ಚುಲಿ ಡ್ರೋನ್ ತಂದಿದ್ದೆ, ಡ್ರೋನ್ ಶಾಟ್ ತೆಗೋಣ ಅಂತೇಳಿ ಜೋಗ್ ಫಾಲ್ಸ್ ಅಲ್ಲಿ. ಬಟ್ ಇಲ್ಲಿ 500 ಅಂತೆ ಡ್ರೋನಿಗೆ, ಕ್ಯಾಮ್ರಕ್ಕೆ 100 ರೂಪೀಸ್, ಪೀಪಲ್ಸ್ಗೆಲ್ಲ 20 ರೂಪೀಸ್. ಜನ ಸಾಗರವೇ ಹರಿದು ಬರುತ್ತಿದೆ. ಇನ್ನು ಸಾಟರ್ಡೇನೇ ಈ ಥರ ಅಂದರೆ ಇನ್ನು ಸಂಡೇ ಎಲ್ಲ ಯಾವ ರೀತಿ ಇರ್ಬೋದು. ಫ್ರೆಂಡ್ಸ್, ಇಲ್ಲಿ ರಾಜ, ರಾಣಿ, ರೋರೋ, ರಾಕೆಟ್ ಅಂತ 4 ಇದ್ದಾವೆ. ಬಟ್ ಅಲ್ಲಿರೋದು ಏನಂತ ನನಗೆ ಗೊತ್ತಾಗ್ತಾ ಇಲ್ಲ. ಅದ್ಯಾವ್ದು ಹಾಗಾದ್ರೆ? ಯಾರಾದರೂ ಗೊತ್ತಿದ್ದಾರೋ ಕಮೆಂಟ್ ಮಾಡ್ತೀರಾ? ಸಾಗರ MP ಮತ್ತೆ ಶಿವರಾಜ್ ಕುಮಾರ್ ಸರ್. ಗೀತಾ ಮೇಡಮ್ ಬಂದಿದ್ದಾರೆ, ನೋಡ್ಬೋದು. ಜೋಗ್ ಫಾಲ್ಸ್ಗೆ ವಿಸಿಟ್ ಮಾಡಿದ್ದಾರೆ. ನನ್ನ ಮಗು ಫೋಟೋ ಅಂದರೆ ಸಿಕ್ಕಾಪಟ್ಟೆ ಹುಚ್ಚು ನೋಡ್ರಿ ನೀವು. ಜೋಗದಲ್ಲಿ ಯಾವ್ದಾರ ಫೋಟೋ ಶೂಟ್ ಏನಾರ ಮಾಡ್ಸೋದು ಏನಾರ ಇದ್ರೆ ನಮ್ಮ ಹುಡುಗ ಕಾಂಟ್ಯಾಕ್ಟ್ ಮಾಡಿ ಎಲ್ಲರೂ. VIP ಗಳಿಗಾದ್ರೆ ಅಲ್ಲಿ, ನಾರ್ಮಲ್ ಪೀಪಲ್ ಇಲ್ಲಿ. ಇಷ್ಟೇ ಡಿಫ್ರೆನ್ಸ್. ನಾವು ಕೊಟ್ಟಿರೋ ದೇಶ ಇದು. ಹೃದಯಕ್ಕೆ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಟ್ಟ ಹುಡುಗ. ಕ್ಲೋಸ್ ಆಗಿ ಯಾಕಂದ್ರೆ ಭೀಮೇಶ್ವರ ಅಂತ ಹೇಳ್ತಿದ್ದ, ಅಲ್ಲಿಗೆ ಹೋಗಕ್ಕಾಗ್ಲಿಲ್ಲ, ಸಿಕ್ಕಾಪಟ್ಟೆ ಮಳೆ ಇರೋದ್ರಿಂದ. ನೆಕ್ಸ್ಟ್ ಟೈಮ್ ಬೈಕ್ ರೈಡ್ ಹೋಗೋಣ ಅಂತ ಪ್ಲಾನ್ ಇದೆ. ಸಿಕ್ಕಾಪಟ್ಟೆ ಟೈಮ್ ಇಲ್ಲೇ ಆಗ್ಬಿಟ್ಟಿತ್ತು ಜೋಗದಲ್ಲಿ. ಟೈಮ್ ಆಗಿದೆ ಆಲ್ರೆಡಿ 3:46 ಆಗಿದೆ, ಹಾಗಾಗಿ ಹೋಗಕ್ಕಾಗ್ಲಿಲ್ಲ. ಸಿಕ್ಕಾಪಟ್ಟೆ ಕಷ್ಟ ಆಗ್ಬಿಡೋದು. ಅದಕ್ಕೆ ಮತ್ತೆ ನೆಕ್ಸ್ಟ್ ಟೈಮ್ ಬೈಕ್ ರೈಡ್ 100% ಬರ್ತೀವಿ. ಬೈಕ್ ರೈಡಿಗೆ ಅವಾಗೂ ಮತ್ತೆ ಲಾಗ್ ಬರುತ್ತೆ. A few moments later. ಇವಾಗ ತಾನೇ ಜಸ್ಟ್ ಊಟ ಮಾಡ್ಕೊಂಡ್ ಬಂದ್ವಿ. 5 ಗಂಟೆಗೆ ಕರೆಕ್ಟಾಗಿ 4:15 ಊಟ ಮಾಡಿರೋದು. ತುಂಬಾ ಲೇಟ್ ಆಯ್ತು. ದೀಕ್ಷೆ ಹೋಟ್ಲೆ ನೇಮ್ ಏನ್ ಮಗ ಅದು? ವೆಜ್ ಕಾರಂತ್ ವೆಜ್ ಅಂತೇಳಿ. ನನ್ನ ಮಗನಿಗೆ ತಿನ್ ಬಂದೇನೆ ಹೆಸರು ಗೊತ್ತಿಲ್ಲ, ಅವನೇ ಕರ್ಕೊಂಡು ಹೋಗಿರೋದು ಹೋಟ್ಲಿಗೆ. ಹೇಳಿದ್ದೇವೆ ನೀವು ಫಸ್ಟ್ಗೆ, ಈ ತರ ಊಟ ಸರಿ ಇಲ್ಲ ಅಂದ್ರೆ ಮಗನೇ ನಿಂಗೆ ಇದೆ ಅಂತೇಳಿ. ಊಟ ಚೆನ್ನಾಗಿತ್ತು, ವೆಜ್ ಊಟ ಚೆನ್ನಾಗಿತ್ತು ಮಗ. ಸೂಪರ್ ಮಗ. ಇವನೇನೋ ಸೂಪ್ ಏನೋ ತಗೊಂಡ. ಮಸ್ತ್ ಕಾದಿದ್ದಕ್ಕೂ ಒಂದು ಒಳ್ಳೆ ಊಟ ಸಿಕ್ತು, ತೃಪ್ತಿ ಆಯ್ತು. ನೆಕ್ಸ್ಟ್ ಜೋಗ ಬಂದ್ರೆ ಅದನ್ನ ಫೋಕಸ್ ಮಾಡೋದಂತ ಗ್ಯಾರಂಟಿ. ಊಟನ ಚೆನ್ನಾಗಿತ್ತು, ಫುಡ್ ಎಲ್ಲ. ಓಕೆ, ನೆಕ್ಸ್ಟ್ ಲಾಗಲ್ಲಿ ಮತ್ತೆ ನಾವು ಸಿಗೋಣ. ನನ್ನ ವಿಡಿಯೋಸ್ಗೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀವಿ. ಬಾಯ್ ಬಾಯ್.